ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರ, ದೇಶದಲ್ಲಿ ಮತ್ತೆ ಹಿಜಾಬ್ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದ ತೀರ್ಪೊಂದು ಹೊರಬಿದ್ದಿದೆ. ಹಿಜಾಬ್ ಅನ್ನೋದು ಇಸ್ಲಾಮಿನ ಕಡ್ಡಾಯ ಮತ್ತು ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತ ಅಲಹಾಬಾದ್ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದು, ಈ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳು ಕೇಳಿಬರೋದಕ್ಕೆ ಶುರು ಮಾಡಿವೆ. ಇಲ್ಲಿ ಅಲಹಾಬಾದ್ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದ್ದ ತೀರ್ಪನ್ನ ಪರಿಗಣನೆಗೆ ತಗೊಂಡಿದೆ. ಹಾಗೆ ಈ ಬಗ್ಗೆ ಇರೋ ಇನ್ನಿತರ ಪ್ರಕರಣಗಳಲ್ಲಿ ಈ ಹಿಂದೆ ನ್ಯಾಯಾಲಯಗಳು ಕೊಟ್ಟಿದ್ದ ತೀರ್ಪನ್ನ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನು ಕೂಡ ಗಮನದಲ್ಲಿಟ್ಕೊಂಡು ಹಿಜಾಬ್ ಧರಿಸಿ ಶಾಲೆಗೆ ಹೋಗೋದಕ್ಕೆ ಅವಕಾಶ ಕೊಡಬೇಕು ಅನ್ನೋ ಅರ್ಜಿದಾರರ ಬೇಡಿಕೆಯನ್ನ ನಿರಾಕರಿಸಿ, ಹಿಜಾಬ್ ಅನ್ನೋದು ಅತ್ಯಗತ್ಯ ಅಲ್ಲ, ಹಾಗೆ ಶಾಲೆಗಳಲ್ಲಿ ಹಿಜಾಬ್ ಅನ್ನ ಧರಿಸಬೇಕಾ ಬೇಡವಾ ಅನ್ನೋದನ್ನ ಶಾಲೆಗಳ ಸಮವಸ್ತ್ರ ನೀತಿಗಳು ನಿರ್ಧಾರ ಮಾಡುತ್ತವೆ ಅನ್ನೋ ತರದ ತೀರ್ಪನ್ನ ನ್ಯಾಯಾಲಯ ಕೊಟ್ಟಿದೆ. ಹಾಗಾದ್ರೆ ಏನಿದು ಪ್ರಕರಣ? ಈ ಹಿಂದೆ ಕರ್ನಾಟಕ ಹೈಕೋರ್ಟ್ ಅಲ್ಲಿ ದಾಖಲಾಗಿದ್ದ ಹಿಜಾಬ್ ಪ್ರಕರಣಕ್ಕೂ ಇದಕ್ಕೂ ಇರೋ ಸಾಮ್ಯತೆ ಏನು? ಸಂವಿಧಾನದ ಆರ್ಟಿಕಲ್ 25 ಮತ್ತು 19 ಹಾಗೂ 21 ಅಡಿಯಲ್ಲಿ ಸಿಗುವ ಧಾರ್ಮಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಘನತೆಯ ಸ್ವಾತಂತ್ರ್ಯಗಳು ಹಿಜಾಬ್ ಧರಿಸೋದಕ್ಕೆ ಅಪ್ಲೈ ಆಗೋದಿಲ್ವಾ? ಹಿಜಾಬ್ ಧರಿಸಬಾರದು ಅಂತ ಹೇಳೋದು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಆಗತ್ತಲ್ವಾ? ಈ ಬಗ್ಗೆ ನ್ಯಾಯಾಲಯ ಹೇಳಿರೋದೇನು? ಬನ್ನಿ ನೋಡೋಣ. ಗೈರೆ, ಇತ್ತೀಚೆಗೆ ಪ್ರಯಾಗ್ರಾಜ್ನ ಟ್ಯಾಗೋರ್ ಪಬ್ಲಿಕ್ ಶಾಲೆಯ 11ನೇ ತರಗತಿ ವಿದ್ಯಾರ್ಥಿನಿ ನನಗೆ ಶಾಲೆಯಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಿಜಾಬ್ ಅನ್ನೋದು ನನ್ನ ಧಾರ್ಮಿಕ ಸ್ವಾತಂತ್ರ್ಯ, ನಮ್ಮ ಮತದಲ್ಲದು ಕಡ್ಡಾಯ ಮತ್ತು ಅತ್ಯಗತ್ಯ ಆಚರಣೆ, ಹೀಗಾಗಿ ಶಾಲೆಗೆ ಹಿಜಾಬ್ ಧರಿಸ್ಕೊಂಡು ಹೋಗೋ ಹಾಗಿಲ್ಲ ಅನ್ನೋ ಶಾಲಾ ಮಂಡಳಿಯ ಆದೇಶವನ್ನ ರದ್ದು ಮಾಡಿ ನನಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಬೇಕು, ನನ್ನ ಧಾರ್ಮಿಕ ಹಕ್ಕನ್ನ ಕಾಪಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋ ತರದ ಅರ್ಜಿಯೊಂದನ್ನ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ದಾಖಲು ಮಾಡ್ತಾರೆ. ಗೆಳೆಯರೆ, ಅಲಹಾಬಾದ್ ಅಂದ್ರೆ ಪ್ರಯಾಗ್ರಾಜ್. ಅಲಹಾಬಾದ್ಗೆ ಅದರ ಮೊದಲ ಹೆಸರನ್ನೇ ಈಗ ಪುನರ್ನಾಮಕರಣ ಮಾಡಲಾಗಿದೆ. ಆದ್ರೆ ಅಲ್ಲಿನ ಹೈಕೋರ್ಟ್ ಅನ್ನ ಈಗಲೂ ಕೂಡ ಅಲಹಾಬಾದ್ ಹೈಕೋರ್ಟ್ ಅಂತಲೇ ಕರೀತಾರೆ. ಸೊ ಪ್ರಯಾಗ್ರಾಜ್ ಶಾಲಾ ವಿದ್ಯಾರ್ಥಿನಿ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರು. ಆಕೆ 10ನೇ ತರಗತಿನ ಮುಗಿಸಿ 11ನೇ ತರಗತಿಗೆ ಪ್ರವೇಶವನ್ನ ಪಡ್ಕೊಂಡಿದ್ರು. ಈ ಹಂತದಲ್ಲಿ ಟ್ಯಾಗೋರ್ ಸ್ಕೂಲ್ ಹಿಜಾಬ್, ಬುರ್ಖಾ, ಸ್ಕಾರ್ಫ್, ಅಭಯ ಇದೆಲ್ಲ ಧರಿಸಿ ಬರೋ ಹಾಗಿಲ್ಲ ಅಂತ ಹೇಳ್ತು. ಜೊತೆಗೆ ಶಾಲೆಯ ನಿಗದಿತ ಸಮವಸ್ತ್ರವನ್ನ ಮಾತ್ರ ಧರಿಸಬೇಕು ಅನ್ನೋ ಆದೇಶವನ್ನು ಕೊಡ್ತು. ಇದು ರಿಲಿಜಿಯಸ್ ಪ್ರಾಕ್ಟೀಸಸ್ಗೆ ಆಗ್ತಾ ಇರೋ ಧಕ್ಕೆ ಅಂತ ಆಕೆಯ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಹಾಗೆ ಸಂವಿಧಾನದತ್ತವಾದ ಧಾರ್ಮಿಕ ಹಕ್ಕು ಮತ್ತು ಗೌಪ್ಯತೆ ಹಾಗೂ ಘನತೆಯ ಹಕ್ಕನ್ನ ಯಾರು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಜಾಬ್ ಧರಿಸದಂತೆ ಮಾಡುವ ಮೂಲಕ ಸದರಿ ವಿದ್ಯಾರ್ಥಿನಿಯರ ಧಾರ್ಮಿಕ ಮತ್ತು ಘನತೆ ಹಾಗೂ ಗೌಪ್ಯತೆಯ ಹಕ್ಕುಗಳ ಹರಣ ಆಗ್ತಾ ಇದೆ ಅನ್ನೋ ವಾದ ಅಲ್ಲಿ ಮಂಡನೆ ಆಯಿತು. ಇಲ್ಲಿ ಧಾರ್ಮಿಕ ಹಕ್ಕನ್ನ ಸಂವಿಧಾನದ ಆರ್ಟಿಕಲ್ 25 ನಮಗೆ ಕೊಡುತ್ತೆ. ಅದರ ಪ್ರಕಾರ ಪ್ರತಿಯೊಬ್ಬರಿಗೂ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ, ಧರ್ಮವನ್ನ ಮುಕ್ತವಾಗಿ ಆಚರಿಸುವ, ಪ್ರತಿಪಾದಿಸುವ, ಪ್ರಚಾರ ಮಾಡುವ ಹಕ್ಕುಗಳನ್ನ ಕೊಡಮಾಡಲಾಗಿದೆ. ಹಾಗಂತ ಅದು ಸಂಪೂರ್ಣ ಅನಿಯಂತ್ರಿತ ಹಕ್ಕಲ್ಲ. ನಮಗೆ ಧರ್ಮವನ್ನ ಮುಕ್ತವಾಗಿ ಆಚರಿಸುವ ಅಧಿಕಾರ ಇದೆ ಅಂತ ರಸ್ತೆಯಲ್ಲಿ ಪ್ರಾಣಿ ಬಲಿ ಕೊಡೋದಕ್ಕಾಗೋದಿಲ್ಲ, ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಪ್ರಾರ್ಥನೆಗಳನ್ನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ, ಮತವನ್ನ ಪ್ರಚಾರ ಮಾಡೋ ಹಕ್ಕಿದೆ ಅಂತ ಬಲವಂತವಾಗಿ ಆಮಿಷಗಳನ್ನ ಒಡ್ಡಿ ಮತಾಂತರ ಮಾಡೋದಕ್ಕೆ ಅವಕಾಶನೂ ಇರೋದಿಲ್ಲ. ಹಾಗೆ ಈ ಹಕ್ಕುಗಳ ಮೇಲಿನ ನಿಯಂತ್ರಣವನ್ನ ಸಾಧಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಮಾಡಲ್ಪಟ್ಟಿದೆ. ಹೀಗಾಗಿ ಆರ್ಟಿಕಲ್ 25ರ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು ಸಂಪೂರ್ಣ ಸ್ವೇಚ್ಛೆ ಆಗೋದಕ್ಕೆ ಸಂವಿಧಾನ ಅವಕಾಶವನ್ನ ಕೊಟ್ಟಿಲ್ಲ. ಅದಕ್ಕೆ ಕೂಡ ಒಂದಷ್ಟು ಮಿತಿಗಳನ್ನ ಹೇರಲಾಗಿದೆ. ಇನ್ನು ಆರ್ಟಿಕಲ್ 19 ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಕೊಡುತ್ತೆ. ಅಭಿವ್ಯಕ್ತಿ ಕೇವಲ ನಮ್ಮ ಮಾತು ಬರಹಗಳು ಮಾತ್ರ ಅಲ್ಲ. ನೀವು ಕುಂಕುಮ ಧರಿಸುವ, ರುದ್ರಾಕ್ಷಿ ಹಾಕೊಳ್ಳುವ ಅಥವಾ ಕತ್ತಲ್ಲಿ ಕ್ರಾಸ್ ಧರಿಸುವ, ಪ್ಯಾಂಟ್ ಹಾಕೋತಿರೋ, ಪಂಚೆ ಉಟ್ಕೋತಿರೋ, ಸೀರೆ ಉಟ್ಕೋತಿರೋ, ಇದೆಲ್ಲ ಕೂಡ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಗೆ ಬರುತ್ತೆ. ಹಾಗಂತ ಅಲ್ಲಿ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತವೆ. ನಾವು ಕೆಲಸ ಮಾಡುವ ಅಥವಾ ಓದುವ, ವಾಸ ಮಾಡುವ ಪರಿಸರದ ಸ್ಥಳೀಯ ಕಾನೂನುಗಳು, ನಿಯಮಗಳಿಗೆ ಅನುಗುಣವಾಗಿ ನಮ್ಮ ಅಭಿವ್ಯಕ್ತಿ ಕೂಡ ಇರಬೇಕಾಗತ್ತೆ. ಸಂವಿಧಾನ ನಮಗೆ ಕೊಟ್ಟ ಹಕ್ಕುಗಳೆಲ್ಲವೂ ಕೂಡ ಸಂಪೂರ್ಣ ಅನಿಯಂತ್ರಿತ ಅಲ್ಲ. ಹಾಗೆ ಆರ್ಟಿಕಲ್ 21 ಇದೆ. ಅದು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನ ನಮಗೆ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಇದನ್ನ ಮತ್ತಷ್ಟು ವಿಸ್ತಾರಗೊಳಿಸಿ ಗೌಪ್ಯತೆ ಮತ್ತು ಘನತೆಯನ್ನು ಕೂಡ ಇದರ ಅಡಿಗೆ ಸೇರ್ಪಡೆ ಮಾಡಿದೆ. ಹೀಗಾಗಿ ಹಿಜಾಬ್ ಅನ್ನೋದು ಗೌಪ್ಯತೆ ಹಾಗೂ ಘನತೆಗೆ ಸಂಬಂಧಿಸಿದ್ದು ಕೂಡ ಹೌದು. ಸೊ ನನ್ನ ಹಿಜಾಬ್ ಹಕ್ಕು ನನಗೆ ಉಳಿಬೇಕು ಅನ್ನೋದು ಅರ್ಜಿದಾರರ ವಾದ ಆಗಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿದ ಅಲಹಾಬಾದ್ ಹೈಕೋರ್ಟ್ನ ಜಸ್ಟಿಸ್ ಜೆ ಮುನೀರ್ ಮತ್ತು ಜಸ್ಟಿಸ್ ಇಂದ್ರಜಿತ್ ಶುಕ್ಲಾ ಅವರ ವಿಭಾಗೀಯ ಪೀಠ ಹಿಜಾಬ್ ಧರಿಸೋದನ್ನ ಆರ್ಟಿಕಲ್ 25ರ ಅಡಿಯಲ್ಲಿ ರಕ್ಷಣೆ ಪಡೆದ ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಹಾಗಾದ್ರೆ ಏನಿದು ಅತ್ಯಗತ್ಯ ಧಾರ್ಮಿಕ ಆಚರಣೆ?
ಗೆಳೆಯರೆ, ನಮ್ಮಲ್ಲಿ ಧಾರ್ಮಿಕ ಆಚರಣೆಗಳು ಕಾಲಾನುಕ್ರಮವಾಗಿ ಬದಲಾಗ್ತಾ ಇರುತ್ತವೆ. ಹೀಗಾಗಿ ಯಾವುದೇ ಆಚರಣೆಗೆ ಸಂವಿಧಾನದ ರಕ್ಷಣೆಯನ್ನ ಪಡಿಬೇಕು ಅಂದ್ರೆ ಅದು ಅತ್ಯಗತ್ಯ ಆಚರಣೆ ಅನ್ನೋದನ್ನ ಸಾಬೀತುಪಡಿಸಬೇಕಾಗತ್ತೆ. ಆ ಆಚರಣೆ ಇಲ್ಲದೆ ಇದ್ರೆ ನಾನು ಆ ಮತದಲ್ಲಿ ಧರ್ಮದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಅದೊಂದು ಆಚರಣೆ ಮಾತ್ರ ನನ್ನನ್ನ ಮತದ ಆಚರಣೆಗೆ ಬದ್ಧನನ್ನಾಗಿಡುತ್ತೆ ಅನ್ನೋದನ್ನ ಸಾಬೀತುಪಡಿಸಬೇಕು. ಆ ಆಚರಣೆ ಅನಾದಿ ಕಾಲದಿಂದಲೂ ಇದೆ ಅನ್ನೋದನ್ನ ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಈ ಅತ್ಯಗತ್ಯ ಧಾರ್ಮಿಕ ಆಚರಣೆ ಅನ್ನೋ ಪರಿಭಾಷೆ ಶುರುವಾಗಿದ್ದು ಕೂಡ ನಮ್ಮ ಕರ್ನಾಟಕದಿಂದಲೇ. ಅದು ನಮ್ಮ ಉಡುಪಿ ಜಿಲ್ಲೆಯ ಶಿರೂರು ಮಠದ ಪ್ರಕರಣದಿಂದ. ಅವತ್ತಿನ ಮದ್ರಾಸ್ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳ ಕಾಯ್ದೆ 1951 ಅಡಿಯಲ್ಲಿ ಮಠದ ಲೆಕ್ಕಪತ್ರಗಳ ಪರಿಶೀಲನೆಗೆ ಸರ್ಕಾರಿ ಆಯುಕ್ತರಿಗೆ ಮೇಲ್ವಿಚಾರಣೆಯ ಹಕ್ಕನ್ನು ಕೊಡುತ್ತೆ. ಅವತ್ತಿಗೆ ಉಡುಪಿ ಮದ್ರಾಸ್ ರಾಜ್ಯದ ಅಡಿಯಲ್ಲಿತ್ತು. ಹೀಗಾಗಿ ಅಲ್ಲಿನ ಕಾನೂನುಗಳು ಅಪ್ಲೈ ಆಗ್ತಾ ಇದ್ವು. ಇದನ್ನು ಪ್ರಶ್ನಿಸಿ ಇದು ಸಂವಿಧಾನದ ಧಾರ್ಮಿಕ ಹಕ್ಕುಗಳ ಉಲ್ಲಂಘನೆ ಆಗತ್ತೆ ಅಂತ ಅವತ್ತಿನ ಶಿರೂರು ಮಠದ ಮುಖ್ಯಸ್ಥ ಶ್ರೀ ಲಕ್ಷ್ಮೀಂದ್ರ ತೀರ್ಥ ಸ್ವಾಮಿಗಳು ನ್ಯಾಯಾಲಯದ ಮೆಟ್ಟಿಲನ್ನು ಏರ್ತಾರೆ. ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ನ 7 ಮಂದಿ ನ್ಯಾಯಮೂರ್ತಿಗಳ ಪೀಠ 1954ರಲ್ಲಿ ಮಠಗಳ ಲೆಕ್ಕಪತ್ರ ಪರಿಶೀಲನೆಗೆ ಸರ್ಕಾರ ಕಮಿಷನರ್ ನೇಮಕ ಮಾಡೋದು ಧಾರ್ಮಿಕ ಹಕ್ಕುಗಳ ಉಲ್ಲಂಘನೆ ಆಗೋದಿಲ್ಲ ಅಂತ ಹೇಳುತ್ತೆ. ಪೂಜೆ ಹೇಗೆ ಮಾಡಬೇಕು, ಮಠಗಳನ್ನ ಧಾರ್ಮಿಕವಾಗಿ ನಡೆಸೋದು ಹೇಗೆ, ಮಠದ ಆಚರಣೆಗಳು, ಮಠದ ಮುಖ್ಯಸ್ಥರು ಯಾರಾಗಬೇಕು, ಇದೆಲ್ಲ ಕೂಡ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ ನ ಅಡಿಗೆ ಬರುತ್ತವೆ. ಆದ್ರೆ ಲೆಕ್ಕಪತ್ರಗಳ ನಿರ್ವಹಣೆ ಅನ್ನೋದು ಆರ್ಥಿಕ ವಿಷಯ, ಅದು ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ ಆಗೋದಿಲ್ಲ. ಹೀಗಾಗಿ ಮಠದ ಲೆಕ್ಕಪತ್ರಗಳ ನಿರ್ವಹಣೆ ಮತ್ತು ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕಮಿಷನರ್ ಅನ್ನ ನೇಮಕ ಮಾಡುವುದು ಕಾನೂನು ಬಾಹಿರ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತು. ಇದಾದ ನಂತರ ಇಂಥದ್ದೇ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಶಿರೂರು ಮಠದ ತೀರ್ಪನ್ನ ಸೈಟೇಷನ್ ಆಗಿ ಬಳಸಲಾಗ್ತಾ ಇದೆ. ಧರ್ಮಾಚರಣೆಯಲ್ಲಿ ಅತ್ಯಗತ್ಯ ಅನ್ನಿಸದ ವಿಷಯಗಳಿಗೆ ಸಂವಿಧಾನದ ರಕ್ಷಣೆಯನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಾಕಷ್ಟು ಪ್ರಕರಣಗಳಲ್ಲಿ ನ್ಯಾಯಾಲಯ ತೀರ್ಪು ಕೊಡೋದಿಕ್ಕೆ ಶಿರೂರು ಮಠದ ತೀರ್ಪು ಉದಾಹರಣೆ ಆಗ್ತಾ ಇದೆ. ಇನ್ನು ಇಲ್ಲಿ ಕೂಡ ಅಲಹಾಬಾದ್ ಹೈಕೋರ್ಟ್ ಹಿಜಾಬ್ ಅನ್ನೋದು ಅತ್ಯಗತ್ಯ ಆಚರಣೆ ಅಲ್ಲ ಅನ್ನೋ ಅಭಿಪ್ರಾಯವನ್ನು ಪಟ್ಟಿದೆ. ಹಾಗೆ ಶಿಕ್ಷಣ ಸಂಸ್ಥೆ ನಿಗದಿಪಡಿಸಿದ ಡ್ರೆಸ್ ಕೋಡ್ ಅನ್ನ ಉಲ್ಲಂಘಿಸುವ ಅಧಿಕಾರ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ ಅಂತ ಕೂಡ ಇಲ್ಲಿ ನ್ಯಾಯಾಲಯ ಹೇಳಿದೆ. ಇದರ ಜೊತೆ ನಾನು 6ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ ವರೆಗೆ ಹಿಜಾಬ್ ಅನ್ನ ಧರಿಸ್ತಾ ಇದ್ದೆ, ಈಗ ಅದರ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ, ಅವತ್ತಿಲ್ಲದ ನಿರ್ಬಂಧ ಇವತ್ತ್ಯಾಕೆ ಅನ್ನೋ ಪ್ರಶ್ನೆಯನ್ನು ಕೂಡ ನ್ಯಾಯಾಲಯ ತಳ್ಳಿ ಹಾಕಿದೆ. ಶಿಕ್ಷಣ ಸಂಸ್ಥೆ ತನ್ನ ನಿಯಮಗಳನ್ನ ಯಾವಾಗ ಬೇಕಾದರೂ ಅನುಷ್ಠಾನಕ್ಕೆ ತರಬಹುದು, ಅದು ಸಂಸ್ಥೆಯ ವಿವೇಚನಾಧಿಕಾರಕ್ಕೆ ಬಿಟ್ಟ ವಿಷಯ. ಅವರು ಅವತ್ತು ಜಾರಿ ಮಾಡಲಿಲ್ಲ, ಇವತ್ತು ಜಾರಿ ಮಾಡ್ತಾ ಇದ್ದಾರೆ, ಹೀಗಾಗಿ ನಾನು ಅದನ್ನ ಪಾಲಿಸೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಸ್ಥೆಯ ಶಿಸ್ತನ್ನ ಕಾಪಾಡೋದಕ್ಕೆ ಡ್ರೆಸ್ ಕೋಡ್ ಅನ್ನ ಜಾರಿಗೊಳಿಸುವ ಪೂರ್ಣ ಸ್ವಾಯತ್ತತೆ ಇರುತ್ತೆ ಅಂತ ಕೂಡ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಹೆಡ್ ಸ್ಕಾರ್ಫ್ ಧರಿಸೋದು ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ ಅನ್ನೋ ಬಗ್ಗೆ ವಿವಿಧ ಹೈಕೋರ್ಟ್ಗಳು ಏಕಾಭಿಪ್ರಾಯವನ್ನ ಹೊಂದಿವೆ ಅನ್ನೋದನ್ನು ಕೂಡ ಅಲಹಾಬಾದ್ ಹೈಕೋರ್ಟ್ ಗಮನಿಸಿದೆ. ಇದಕ್ಕೆ ಪೂರಕವಾಗಿ 2014ರ ಪ್ರದೀಪ್ ಕುಮಾರ್ ಶ್ರೀವಾಸ್ತವ ತೀರ್ಪು, ಕೇರಳ ಹೈಕೋರ್ಟ್ನ 2018ರ ಫಾತಿಮಾ ತಸ್ನೀಮ್ ಪ್ರಕರಣದ ತೀರ್ಪು, ಮುಂಬೈ ಹೈಕೋರ್ಟ್ನ ಫಾತಿಮಾ ಹುಸೇನ್ ಸಯೀದ್ ಪ್ರಕರಣದ ತೀರ್ಪು ಮತ್ತು ಕರ್ನಾಟಕ ಹೈಕೋರ್ಟ್ ಪೂರ್ಣಪೀಠದ ರೇಷ್ಮಾ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 2022 ತೀರ್ಪುಗಳನ್ನು ಇಲ್ಲಿ ಅಲಹಾಬಾದ್ ಹೈಕೋರ್ಟ್ ಉಲ್ಲೇಖ ಮಾಡಿದೆ. ಗೆಳೆಯರೆ, ಈ ಪ್ರಕರಣಗಳ ಬಗ್ಗೆ ನಿಮಗೆ ಇಂಟರ್ನೆಟ್ಟಲ್ಲಿ ವಿವರಗಳು ಹಾಗೂ ತೀರ್ಪುಗಳು ಸಿಗುತ್ತವೆ. ಆಸಕ್ತಿ ಇದ್ರೆ ನೀವು ಅದನ್ನು ನೋಡಬಹುದು. ಇನ್ನು ಕರ್ನಾಟಕದಲ್ಲಿ ಏನಾಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗಲಭೆಗಳಾದವು. ಅದು ಕೂಡ ಉಡುಪಿಯಿಂದಲೇ ಶುರುವಾಯಿತು. ಆಗ ಡ್ರೆಸ್ ಕೋಡ್ ಕಡ್ಡಾಯ ಅಂತ ಹೇಳಿದ್ದ ರಾಜ್ಯ ಸರ್ಕಾರ ಹಿಜಾಬ್ ಅನ್ನ ನಿರ್ಬಂಧಿಸುವ ತೀರ್ಮಾನವನ್ನು ಕೈಗೊಳ್ಳಿತು. ಅದನ್ನು ಪ್ರಶ್ನಿಸಿ ಕೆಲವರು ನ್ಯಾಯಾಲಯದ ಮೆಟ್ಲೇರಿದ್ರು. ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅವತ್ತಿನ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ರಿತರಾಜ್ ಅವಸ್ಥಿ ಅವರ ನೇತೃತ್ವದ ಪೂರ್ಣಪೀಠ ಹಿಜಾಬ್ ಪ್ರಕರಣದ ವಿಚಾರಣೆಯನ್ನು ಮಾಡಿ ಅದು ಅತ್ಯಗತ್ಯ ಆಚರಣೆ ಅಲ್ಲ ಅನ್ನೋ ತೀರ್ಪನ್ನು ಕೊಡ್ತು ಮತ್ತು ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿತು. ಆ ನಂತರ ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಲೇರ್ತು. ಅಲ್ಲಿ ಜಸ್ಟಿಸ್ ಹೇಮಂತ್ ಗುಪ್ತಾ ಮತ್ತು ಜಸ್ಟಿಸ್ ಸುಧಾಂಶು ಧುಲಿಯಾ ಅವರ ದ್ವಿಸದಸ್ಯ ಪೀಠ ಭಿನ್ನ ತೀರ್ಪನ್ನ ಈ ಪ್ರಕರಣದಲ್ಲಿ ಕೊಡ್ತು. ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ಜಾತ್ಯತೀತತೆ ಅಂದ್ರೆ ಏಕರೂಪತೆ ಅಂತ ಅರ್ಥೈಸಿ ಹಿಜಾಬ್ ಬ್ಯಾನ್ ಅನ್ನ ಎತ್ತಿ ಹಿಡಿದ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನ ಸಮರ್ಥಿಸಿದ್ರೆ, ನ್ಯಾಯಮೂರ್ತಿ ಧುಲಿಯಾ ಇದನ್ನ ಒಪ್ಪಲಿಲ್ಲ. ಹಿಜಾಬ್ ಅನ್ನೋದು ಅತ್ಯಗತ್ಯ ಧಾರ್ಮಿಕ ಆಚರಣೆಯ ಪ್ರಶ್ನೆ ಅಲ್ಲ, ಬದಲಿಗೆ ಬಾಲಕಿಯ ಶಿಕ್ಷಣಕ್ಕಿಲ್ಲಿ ಆದ್ಯತೆ ನೀಡಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಗೌಪ್ಯತೆ ಮತ್ತು ಘನತೆಗೆ ಸಂಬಂಧಪಟ್ಟ ವಿಷಯ ಇದು ಅನ್ನೋ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಅಲ್ಲಿ ಭಿನ್ನ ತೀರ್ಪು ಬಂದ ಕಾರಣ ಈ ಪ್ರಕರಣವನ್ನ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಬೇಕಾಗಿ ಬಂತು. ಈ ಬಗ್ಗೆ ಇನ್ನೂ ಯಾವ ಅಂತಿಮ ತೀರ್ಪು ಹೊರಬಂದಿಲ್ಲ. ಹೀಗಾಗಿ ಸದ್ಯಕ್ಕೆ ಹೈಕೋರ್ಟ್ ತೀರ್ಪು ಜಾರಿಯಲ್ಲಿರುತ್ತೆ.
ಈ ನಡುವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿದ ಹಿಜಾಬ್ ಮೇಲಿನ ನಿರ್ಬಂಧವನ್ನು ತೆರವುಗೊಳಿಸಿದೆ. ವಿದ್ಯಾರ್ಥಿಗಳು ಜನಿವಾರ, ರುದ್ರಾಕ್ಷಿ, ಕ್ರಾಸ್, ಹಿಜಾಬ್ ಏನು ಬೇಕಾದರೂ ಧರಿಸಿ ಶಾಲಾ ಕಾಲೇಜುಗಳಿಗೆ ಹೋಗಬಹುದು, ಆದರೆ ಕೇಸರಿ ಶಾಲನ್ನ ಧರಿಸೋ ಹಾಗಿಲ್ಲ ಅಂತ ಸರ್ಕಾರ ಹೇಳಿದೆ. ಇನ್ನು ಪಂಚೆ ಧರಿಸೋದು ಯಾರಿಗಾದರೂ ಧಾರ್ಮಿಕ ಆಚರಣೆ ಅನಿಸಿದ್ರೆ ಅವರು ಪಂಚೆ ಉಟ್ಟು ಶಾಲಾ ಕಾಲೇಜುಗಳಿಗೆ ಹೋಗಬಹುದಾ? ಈ ಬಗ್ಗೆ ಸ್ಪಷ್ಟವಾಗಿ ಏನು ಹೇಳಿದಂತಿಲ್ಲ. ಒಟ್ಟಾರೆ ಹಿಜಾಬ್ ಮೇಲಿನ ಈ ಹಿಂದಿನ ಸರ್ಕಾರದ ನಿರ್ಬಂಧ ರದ್ದಾಗಿದೆ. ಅದು ನ್ಯಾಯಾಲಯದ ತೀರ್ಪಲ್ಲ, ಬದಲಿಗೆ ರಾಜ್ಯ ಸರ್ಕಾರ ಕೈಗೊಂಡ ನಿರ್ಧಾರ. ಇನ್ನು ಈಗ ಪ್ರಯಾಗ್ರಾಜ್ ಪ್ರಕರಣದಲ್ಲಿ ಅಲ್ಲಿನ ಹೈಕೋರ್ಟ್ ಶಾಲಾ ಮಂಡಳಿಯ ನಿರ್ಧಾರವನ್ನು ಎತ್ತಿ ಹಿಡಿದಿದೆ. ಹಿಜಾಬ್ ಅನ್ನೋದು ಕಡ್ಡಾಯ ಮತ್ತು ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಲ್ಲ. ಶಾಲಾ ಕಾಲೇಜು ಮಂಡಳಿಗಳು ಅದನ್ನು ಧರಿಸುವ ಹಾಗಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಆ ಆದೇಶವನ್ನ ಪಾಲನೆ ಮಾಡಬೇಕಾಗತ್ತೆ. ಅಲ್ಲಿ ಸಂವಿಧಾನದ ಆರ್ಟಿಕಲ್ 25, ಆರ್ಟಿಕಲ್ 19, ಆರ್ಟಿಕಲ್ 21 ಇವುಗಳು ರಕ್ಷಣೆಯನ್ನ ಕೊಡೋದಿಲ್ಲ. ಇನ್ನು ನ್ಯಾಯಾಲಯದ ಈ ತೀರ್ಪು ಸಹಜವಾಗಿ ಮುಸ್ಲಿಂ ಮಂಡಳಿಗಳು, ಮತದ ನಾಯಕರು ಹಾಗೂ ರಾಜಕಾರಣಿಗಳ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇಸ್ಲಾಮಿಕ್ ಸೆಂಟರ್ ಫಾರ್ ಇಂಡಿಯಾದ ಅಧ್ಯಕ್ಷ ಮೌಲಾನಾ ಖಾಲಿದ್ ರಶೀದ್ ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಂತ ಹೇಳಿದ್ದಾರೆ. ಖುರಾನ್ನಲ್ಲಿ ಪರದಾಗೆ ಒತ್ತು ಕೊಡಲಾಗಿದೆ ಅಂತ ವಾದಿಸಿ ಮುಸ್ಲಿಂ ಬಾಲಕಿಯರಿಗೆ ಸಮವಸ್ತ್ರದ ಜೊತೆ ಹಿಜಾಬ್ ಅನ್ನ ಧರಿಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಹಿಜಾಬ್ ಸೌಜನ್ಯ, ಸಭ್ಯತೆಯ ಉದ್ದೇಶವನ್ನ ಹೊಂದಿದೆಯೇ ಹೊರತು ಶಾಲಾ ನಿಯಮದ ಉಲ್ಲಂಘನೆ ಅಲ್ಲ ಅದು ಅಂತ ಮೌಲಾನಾ ಖಾಲಿದ್ ರಶೀದ್ ಹೇಳಿದ್ದಾರೆ. ಇನ್ನು ಶಿಯಾ ಧಾರ್ಮಿಕ ಮುಖಂಡ ಸೈಫ್ ಅಬ್ಬಾಸ್ ಕೂಡ ಈ ತೀರ್ಪನ್ನ ವಿರೋಧಿಸಿ ಈ ವಿಷಯವನ್ನ ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅವರು ಕೂಡ ಕುರಾನ್ ಮಹಿಳೆಯರಿಗೆ ಹಿಜಾಬ್ ಹಾಕೊಳ್ಳೇಬೇಕು ಅಂತ ಆದೇಶ ಮಾಡುತ್ತೆ ಅಂತ ಹೇಳಿದ್ದಾರೆ ಮತ್ತು ಅದನ್ನ ಬೆಂಬಲಿಸಿದ್ದಾರೆ. ಇನ್ನು ಮನುಧರ್ಮಶಾಸ್ತ್ರದ ಬಗ್ಗೆ ಮಾತನಾಡಿರುವ ರಾಹುಲ್ ಗಾಂಧಿ ಹಿಜಾಬ್ ಬಗ್ಗೆ ಕುರಾನ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಕುರಾನ್ ಪ್ರಕಾರ ಹಿಜಾಬ್ ಅನ್ನೋದು ಕಡ್ಡಾಯ ಅನ್ನೋ ಬಗ್ಗೆ ಯಾವುದೇ ಹೇಳಿಕೆಯನ್ನು ಇದುವರೆಗೆ ಕೊಟ್ಟಿಲ್ಲ. ಹಾಗೆ ಹೈದರಾಬಾದ್ನ ಸಂಸದ ಓವೈಸಿ ಹೈಕೋರ್ಟ್ ತೀರ್ಪನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಇದು ಆರ್ಟಿಕಲ್ 25 ಅಡಿ ಸಂವಿಧಾನ ಕೊಟ್ಟ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಸಚಿವ ಮತ್ತು ಸುಹೇಲ್ ದೇವ್ ಭಾರತೀಯ ಜನತಾ ಪಕ್ಷದ ನಾಯಕ ಓಂ ಪ್ರಕಾಶ್ ರಾಜ್ಭರ್ ಒಂದು ಶಾಲೆ ಒಂದು ಡ್ರೆಸ್ ಕೋಡ್ ಅಂತ ಹೇಳುವ ಮೂಲಕ ತೀರ್ಪನ್ನ ಸಮರ್ಥಿಸಿಕೊಂಡಿದ್ದಾರೆ. ಶಿವಸೇನೆಯ ನಾಯಕ ಸಂಜಯ್ ನಿರುಪಮ್ ಕೂಡ ತೀರ್ಪನ್ನ ಸ್ವಾಗತಿಸಿದ್ದಾರೆ. ಧಾರ್ಮಿಕ ಆಚರಣೆಗಳು ಶೈಕ್ಷಣಿಕ ನಿಯಮಗಳನ್ನ ಮೀರಬಾರದು ಅಂತ ಸಂಜಯ್ ನಿರುಪಮ್ ಹೇಳಿದ್ದಾರೆ. ಆರ್ಜೆಡಿ ನಾಯಕ ಮನೋಜ್ ಝಾ ಇಲ್ಲಿ ಸ್ವಲ್ಪ ಎಚ್ಚರಿಕೆಯ ದನಿಯಲ್ಲಿ ಮಾತಾಡಿದರೆ ಯಾರ ಮೇಲೂ ಯಾವ ಒತ್ತಡವನ್ನು ಹೇರಬಾರದು ಅನ್ನೋ ಅಭಿಪ್ರಾಯವನ್ನ ಸಂಜಯ್ ಝಾ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಈ ತೀರ್ಪು ವಿದ್ಯಾರ್ಥಿನಿಯ ಪ್ರಕರಣವನ್ನ ಮೀರಿ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು ಎಲ್ಲಿಗೆ ಕೊನೆಗೊಳ್ಳುತ್ತೆ ಮತ್ತು ಅತ್ಯಗತ್ಯ ಧಾರ್ಮಿಕ ಆಚರಣೆಗಳು ಅಂದ್ರೆ ಏನು, ಒಂದು ಸಂಸ್ಥೆಯ ಡ್ರೆಸ್ ಕೋಡ್ ನಿಯಮ ಎಲ್ಲಿಂದ ಆರಂಭ ಆಗುತ್ತೆ ಅನ್ನೋ ಬಗ್ಗೆ ದೊಡ್ಡ ಚರ್ಚೆಯೊಂದಕ್ಕೆ ಕಾರಣ ಆಗ್ತಾ ಇದೆ. ಇದು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವ ಸಾಧ್ಯತೆ ಇದ್ದೇ ಇರುತ್ತೆ. ಇದು ಗೆಳೆಯರೆ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.